ಒಂದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದು. ಎಕ್ಸಾಮ್ ದೃಷ್ಟಿಯಿಂದ 6 ಅಂಕವನ್ನು ಸಿಗ್ತಕ್ಕಂಥ ಈ ಒಂದು ಪ್ರಶ್ನೆ ಬಿಡಿಸೋದರ ಮುಖಾಂತರ ನಮಗೆ ಈ ಪ್ರಶ್ನೆ ನೋಡಿ ಫಸ್ಟ್ ಏನು ಹೇಳುತ್ತದೆ ಅಂತಂದ್ರೆ, ಒಂದು ಉದ್ಯಮಿ ಘಟಕದ SMC ವಿವರ ಪಟ್ಟಿಯನ್ನು ಈ ಕೆಳಗಿನ ಕೋಷ್ಟಕದಲ್ಲಿ ನೀಡಲಾಗಿದೆ. ಒಂದು ಉದ್ಯಮಿ ಘಟಕದ ಸ್ಥಿರ ವೆಚ್ಚ 100 ಇದ್ದಾಗ ಉದ್ಯಮಿ ಘಟಕದ TVC, TC, AVC ಮತ್ತು SAC ಗಳ ವಿವರ ಪಟ್ಟಿಯನ್ನು ಕಂಡುಹಿಡಿಯಿರಿ ಅಂತ ಈ ರೀತಿ ಪ್ರಶ್ನೆ ಇದೆ. ಇದು ಇಲ್ಲಿ ಫಸ್ಟ್ ಈ ಪ್ರಶ್ನೆ ಜೊತೆಗೆ ಇಲ್ಲಿ ನೋಡಿ ಕ್ಯೂ ಅಂತಂದ್ರೆ ಇದಕ್ಕ ಕ್ವಾಂಟಿಟಿ ಅಂತ ಕರಿತೇವೆ. ಕ್ವಾಂಟಿಟಿ ಅಂತಂದ್ರೆ ಪ್ರಮಾಣ. ಅದ್ರ ಕೆಳಗಡೆ TC ಅಂದ್ರೆ ಟೋಟಲ್ ಕಾಸ್ಟ್ ಅಂತ ಕರಿತೇವೆ. ಈ ಕ್ವಾಂಟಿಟಿ ನೋಡಿ ಪ್ರಶ್ನೆಯಲ್ಲಿದೆ 0, 1, 2, 3, 4, 5, 6 ಕ್ವಾಂಟಿಟಿ ಕೊಟ್ಟಿರ್ತಕ್ಕಂಥದ್ದು. ಅದ್ರ ಕೆಳಗಡೆ ಟೋಟಲ್ ಕಾಸ್ಟ್ 0 ಇದ್ದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾಸ್ಟ್ ಇರೋದಿಲ್ಲ, ಟ್ಯಾಕ್ಸ್. ಅದೇ ರೀತಿ 1 ಇದ್ದಲ್ಲಿ 500 ಇದೆ, 2 ಇದ್ದಲ್ಲಿ 300 ಇದೆ, 3 ಇದ್ದಲ್ಲಿ 200 ಇದೆ, ಮತ್ತೆ 4 ಇದ್ದಲ್ಲಿ 300 ಇದೆ, 5 ಇದ್ದಲ್ಲಿ 500 ಇದೆ, 6 ಇದ್ದಲ್ಲಿ 800 ಇದೆ. ಈ ರೀತಿ ಪ್ರಶ್ನೆ ಇರ್ತಕ್ಕಂಥದ್ದು. ಈ ಪ್ರಶ್ನೆಗೆ ನಾವು ಯಾವ ರೀತಿ ಉತ್ತರವನ್ನು ಬಿಡಿಸ್ಬೇಕಂತಂದಾಗ ಈ ನೋಡಿ ಈ ರೀತಿ ಉತ್ತರವನ್ನು ಬಿಡಿಸ್ಬೇಕಾಗಿರ್ತಕ್ಕಂಥದ್ದು. ಫಸ್ಟ್ ನೋಡಿ ತಿಳ್ಕೊಳ್ಳೋಣ. ಕ್ವಾಂಟಿಟಿ ಅಂತಂದ್ರೆ ಈಗ ತಾನೇ ಹೇಳಿ ಪ್ರಮಾಣ. SMC ಅಂತಂತಂದ್ರೆ ಇಲ್ಲಿ ಸ್ಮಾಲ್ ಮಾರ್ಜಿನಲ್ ಕಾಸ್ಟ್ ಅಂತ ಕರಿತೇವೆ. ಸ್ಮಾಲ್ ಮಾರ್ಜಿನಲ್ ಕಾಸ್ಟ್ ಅಂತಂತಂದ್ರೆ ಶ್ರೀಮಂತ ವೆಚ್ಚ ಅಂತ ಇದು ಕನ್ನಡದಲ್ಲಿ ಅರ್ಥ. ನೆಕ್ಸ್ಟ್ TVC ಅಂದ್ರೆ ಟೋಟಲ್ ಫಿಕ್ಸ್ಡ್ ಕಾಸ್ಟ್. ಇದು ಕನ್ನಡದಲ್ಲಿ ಒಟ್ಟು ಸ್ಥಿರ ವೆಚ್ಚ ಅಂತ ಕರಿತೇವೆ. ನೆಕ್ಸ್ಟ್ TVC ಅಂದ್ರೆ ಟೋಟಲ್ ವೇರಿಯಬಲ್ ಕಾಸ್ಟ್. ಇದು ಕನ್ನಡದಲ್ಲಿ ಒಟ್ಟು ಬದಲಾಗುವ ವೆಚ್ಚ. ಮತ್ತು TC ಟೋಟಲ್ ಕಾಸ್ಟ್, ಇದು ಒಟ್ಟು ವೆಚ್ಚ. ಆ ರೀತಿ AVC ಅವರೇಜ್ ವೇರಿಯಬಲ್ ಕಾಸ್ಟ್. ಅವರೇಜ್ ವೇರಿಯಬಲ್ ಕಾಸ್ಟ್ ಅಂತಂದ್ರೆ ಸರಾಸರಿ ಬದಲಾಗುವ ವೆಚ್ಚ. ಮತ್ತು SAC ಅಂತಂದ್ರೆ ಶಾರ್ಟ್ ಮಾರ್ಜಿನಲ್ ಕಾಸ್ಟ್. ಶಾರ್ಟ್ ಮಾರ್ಜಿನಲ್ ಕಾಸ್ಟ್ ಅಂದ್ರೆ ಅಲ್ಪಾವಧಿಯ ವೆಚ್ಚ ಅಂತ ಕರೀತೇವೆ. ಇಲ್ಲಿ ನಮ್ಗೆ 2 ಕಾಲಂಗಳನ್ನು ಕೊಟ್ಟಿರ್ತಕ್ಕಂಥ ಒಂದು ಕ್ವಾಂಟಿಟಿ ಆಲ್ರೆಡಿ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾನೆ, ಇನ್ನೊಂದು TC ಇದು TFC. ಇಲ್ಲಿ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಕೂಡ ಕೊಟ್ಟಿದ್ದಾನೆ. ನೆಕ್ಸ್ಟ್ TVC ಕೂಡ ಕೊಟ್ಟಿದ್ದಾನೆ. ಇಲ್ಲಿ ಅಂದ್ರೆ ಈ ಕಾಲಂದಲ್ಲಿ 3 ಅಂಶಗಳು ನಮಗೆ ಕೊಟ್ಟಿರ್ತಕ್ಕಂಥವು. ಒಂದು ಕ್ವಾಂಟಿಟಿ ಕೊಟ್ಟಿದ್ದಾನೆ, ಇನ್ನೊಂದು ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಕೊಟ್ಟಿದ್ದಾನೆ, ಮತ್ತು ಇನ್ನೊಂದು TC ಕೊಟ್ಟಿದ್ದಾನೆ. ಇಲ್ಲಿ ನೋಡಿ ಒಂದೊಂದಾಗಿ ನಾವು ಯಾವ ರೀತಿ ಇದು ಬಿಡಿಸಬಹುದು ಅಂತಕ್ಕಂಥದ್ದು ತಮ್ಮೆದುರಿಗೆ ಎಕ್ಸ್ಪ್ಲೇನ್ ಮಾಡ್ತಕ್ಕಂಥದ್ದು. ಕ್ವಾಂಟಿಟಿ 0 ಇದೆ. ಕ್ವಾಂಟಿಟಿ 0 ಇದ್ದಾಗ SMC ಕೂಡ ಇಲ್ಲಿ ಏನು ಇರೋದಿಲ್ಲ. SMC ಅಂತಂದ್ರೆ ಒಂದು ಉತ್ಪಾದನೆಗೆ ಹೆಚ್ಚುವರಿಯಾಗಿ ಸೇರ್ಪಡೆ ಆಗೋದಕ್ಕೆ ನಾವೇನಂತೇವೆ ಅಂತಂದ್ರೆ SMC ಅಂತ ಕರಿತೇವೆ. ಇಲ್ಲಿ TFC ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಆಲ್ರೆಡಿ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ. ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಇಲ್ಲ ನೋಡಿ, ಇದು ಯಾವಾಗಲೂ ಕೂಡ ಫಿಕ್ಸ್ಡ್ ಆಗಿರ್ತಕ್ಕಂಥದ್ದು. ಫಿಕ್ಸ್ಡ್ 0 ಇದ್ದಾಗ 100 ಇರುತ್ತೆ, 1 ಇದ್ದಾಗ 100 ಇರುತ್ತೆ, 4 ಇದ್ದಾಗ ಕೂಡ 100 ಇರುತ್ತೆ, 6 ಇದ್ದಾಗ ಕೂಡ 100 ಇರುತ್ತೆ. ಇದಕ್ಕೆ ಫಿಕ್ಸ್ಡ್ ಕಾಸ್ಟ್ ಅಂತ ಕರಿತೀವಿ. ಫಿಕ್ಸ್ಡ್ ಅಂದ್ರೆ ಇದು ಯಾವುದೇ ರೀತಿಯಲ್ಲಿ ಬದಲಾಗದೆ ಇರ್ತಕ್ಕಂಥದಕ್ಕೆ ನಾವು ಫಿಕ್ಸ್ಡ್ ಕಾಸ್ಟ್ ಅಂತ ಕರಿತೀವಿ. ಹೌದಾ? ಇಲ್ಲಿ ನೆಕ್ಸ್ಟ್ TVC ಏನ್ ಹೇಳ್ತದೆ ಅಂದ್ರೆ ವೇರಿಯಬಲ್ ಕಾಸ್ಟ್. ವೇರಿಯಬಲ್ ಅಂತಂದ್ರೆ ಬದಲಾಗ್ತಕ್ಕಂಥದ್ದು, ಬದಲಾಗೋದು ಹೆಚ್ಚು ಕಡಿಮೆ. ಇಲ್ಲಿ ನೋಡ್ರಿ ಇದು ನೋಡ್ರಿ
ಜೀರೋ ಇದ್ದಲ್ಲಿ ವೇರಿಯಬಲ್ ಕೂಡ ಜೀರೋ ಇದೆ, ಒಂದಿದ್ದಲ್ಲಿ 500 ಇದೆ, ಎರಡಿದ್ದಲ್ಲಿ 800 ಇದೆ, ಮೂರಿದ್ದಲ್ಲಿ 1000 ಇದೆ, ನಾಲ್ಕಿದ್ದಲ್ಲಿ 1300 ಇದೆ, ಐದಿದ್ದಲ್ಲಿ 1800 ಇದೆ, ಆರಿದ್ದಲ್ಲಿ 2600 ಇದೆ. ಪ್ರತಿ ಕ್ವಾಂಟಿಟಿಯಲ್ಲಿ ಈ ಟೋಟಲ್ ಕಾಸ್ಟ್ ಅಂತಕ್ಕಂಥದ್ದು ಬದಲಾಗಿದೆ, ಆದ್ರೆ ಪ್ರತಿ ಕ್ವಾಂಟಿಟಿಯಲ್ಲಿ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಅಂತಕ್ಕಂಥದ್ದು ಬದಲಾಗಿಲ್ಲ. ಓಕೆ, ಇವೆರಡು ನಮ್ಗೆ ಅರ್ಥ ಐತೆ ಎರಡು ಕಾಲಂ. ಈಗ ಟಿ ಸಿ ಕೊಟ್ಟಿದ್ದಾನೆ, ಪ್ರಶ್ನೆಯಲ್ಲೇ ಟಿ ಸಿ ಕೊಟ್ಟಿದ್ದಾನೆ, ಹೌದಾ? ಇಲ್ಲಿ ನೋಡಿ, ಜೀರೋ ಇದ್ದಲ್ಲಿ ಟಿ ಸಿ ಎಷ್ಟಿದೆ? ಇಲ್ಲಿ ಆ ಟಿ ಸಿ ಕಂಡು ಹಿಡಿಬೇಕಾಗಿದ್ದು. ಇಲ್ಲಿ ನೋಡಿ, ಜೀರೋ ಇದ್ದಲ್ಲಿ 100. ಸರ್, ಇಲ್ಲಿ ಜೀರೋ ಇದ್ರು 100 ಹೆಂಗ್ ಬರುತ್ತೆ ಅಂತ ನಿಮ್ ಪ್ರಶ್ನೆ ಇರಬಹುದು ವಿದ್ಯಾರ್ಥಿಗಳು. ನಾವು ಯಾವುದೇ ಒಂದು ಉತ್ಪನ್ನವನ್ನು ಉತ್ಪಾದನೆ ಮಾಡುವಾಗ, ಉತ್ಪಾದನೆ ಮಾಡಲಿಲ್ಲ ಅಂದ್ರೂ ಕೂಡ ಆ ಒಂದು ಉತ್ಪಾದನೆಗೆ ವ್ಯವಸ್ಥೆ ಮಾಡಬೇಕಾದ್ರೂ ಹಣ ತಗುಲಿಸಬೇಕಾಗುತ್ತೆ. ಒಂದು ವಸ್ತು, ಒಂದು ಕಂಪ್ನಿಯಲ್ಲಿ ವಸ್ತು ತಯಾರಾಗ್ಲತ್ತಿದೆ ಅಂತಂದ್ರೆ ಅಲ್ಲಿ ಸರ್ ಉತ್ಪಾದನೆ ಆಗಿಲ್ಲ, ಖರ್ಚು ಹಂಗ ಆಗ್ತದೆ ಅಂತಂದ್ರೆ ಅದು ಮೇಂಟೆನೆನ್ಸ್ ಚಾರ್ಜ್ ಆದ್ರೂ ಕೂಡ ಇದ್ದಿರುತ್ತದೆ. ಈಗ ಬಿಲ್ಡಿಂಗ್ ಇದೆ ಅಂತಂದ್ರೆ ಬಿಲ್ಡಿಂಗ್ ದಲ್ಲಿ ಏನು ಉತ್ಪಾದನೆ ಆಗೋದಿಲ್ಲ, ಆದ್ರೂ ಕೂಡ ಬಿಲ್ಡಿಂಗ್ ದಲ್ಲಿ ಮೇಂಟೆನೆನ್ಸ್ ಚಾರ್ಜ್ ಕೊಡಲೇಬೇಕಾಗ್ತದೆ. ಆ ಕಾರಣಕ್ಕಾಗಿ ಈ ಟಿ ಸಿ 100 ಇರ್ತಕ್ಕಂಥದ್ದು. ಇಲ್ಲ ಸರ್, ಟಿ ಸಿ ಹೆಂಗ್ ಬಂತು ಅಂತಂದ್ರೆ, ಟಿ ಸಿ ಕಂಡು ಹಿಡಿಬೇಕಂತಂದ್ರೆ ಟೋಟಲ್ ಕಾಸ್ಟ್ ಈಕ್ವಲ್ ಟು ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಟೋಟಲ್ ವೇರಿಯಬಲ್ ಕಾಸ್ಟ್. ಈ ಟಿ ಸಿ ಕಂಡಿಡ್ಬೇಕಂದ್ರೆ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಟೋಟಲ್ ವೇರಿಯಬಲ್ ಕಾಸ್ಟ್ ಇವೆರಡನ್ನು ಕೂಡಿಸಿದಾಗ ನಮ್ಗೆ ಟಿ ಸಿ ಬಂದ್ಬಿಡುತ್ತೆ. ಒಂದು ನಿಮ್ಗೆ ಇಲ್ಲನ್ನೇ ತೋರಿಸ್ತೀನಿ. ಕ್ವಾಂಟಿಟಿ 1ರಲ್ಲಿ ಟಿ ಎಫ್ ಸಿ ಎಷ್ಟಿದೆ? 100 ಇದೆ. ಪ್ಲಸ್ ಅದೇ ಕ್ವಾಂಟಿಟಿ 1ರಲ್ಲಿ ಟಿ ವಿ ಸಿ ಎಷ್ಟಿದೆ? 500 ಇದೆ. ಈ 100 ಪ್ಲಸ್ 500 ಎರಡನ್ನು ಕೂಡಿಸಿದ್ರೆ 600 ಬರುತ್ತೆ. ಈ 600 ಟಿ ಸಿ ಅಲ್ಲಿ ಬಂದಿದೆ ಅಲ್ಲ, ಬಂದಿದೆ ಅಲ್ರಿ? ಇದು ಟಿ ಸಿ ಕಂಡುಹಿಡಿತಕ್ಕಂಥ ಮೆಥಡ್. ಇಲ್ಲ ಸರ್, ಇನ್ನೊಂದ್ಸಲ ಇನ್ನೊಂದು ಎಕ್ಸಾಂಪಲ್ ಕೊಡೋ ಅಂದ್ರೂ ಬೇಕಾದ್ರೆ ಕೊಡೋಣ. ಲಾಸ್ಟ್ ನೋಡಿ, 6 ನಲ್ಲಿ ಟಿ ಸಿ ಎಷ್ಟಿದೆ? ಟಿ ಎಫ್ ಸಿ ಎಷ್ಟಿದೆ? 100 ಇದೆ. 100 ಇದೆನಾ? ಅದೇ ರೀತಿಯಾಗಿ ಟಿ ವಿ ಸಿ ಎಷ್ಟಿದೆ? 2600 ಇದೆ. 2600 ಪ್ಲಸ್ 100 ಕೂಡಿಸಿದ್ರೆ ಟಿ ಸಿ 6ನೇ ಒಂದು ಕ್ವಾಂಟಿಟಿಯಲ್ಲಿ 2700 ಬರುತ್ತೆ. ಈಗ ಟಿ ಸಿ ಕಂಡು ಹಿಡಿದೇವ. ನೇರವಾಗಿ ನಾವು ಎವಿಸಿ ಬರೋಣ. ಎವರೇಜ್ ವೇರಿಯಬಲ್ ಕಾಸ್ಟ್. ಎವರೇಜ್ ವೇರಿಯಬಲ್ ಕಾಸ್ಟ್ ಯಾವ ರೀತಿ ಕಂಡು ಹಿಡಿಬಹುದು ಅಂತಂದ್ರೆ, ಇಲ್ಲಿ ನೋಡಿ, ಎಬಿಸಿ ಕಂಡು ಹಿಡಿಬೇಕಿದೆ. ಎವರೇಜ್ ವೇರಿಯಬಲ್ ಕಾಸ್ಟ್ ಈಕ್ವಲ್ ಟು ಟಿವಿಸಿ ಡಿವೈಡೆಡ್ ಬೈ ಕ್ಯೂ. ಕ್ಯೂ ಅಂದ್ರೆ ಕ್ವಾಂಟಿಟಿ. ಇಲ್ಲದೆ ನಾವು ಎವಿಸಿ ಕಂಡು ಹಿಡಿಯೋದಿದೆ. ಎವರೇಜ್ ವೇರಿಯಬಲ್ ಕಾಸ್ಟ್ ನಲ್ಲಿ ಟಿ ಈಕ್ವಲ್ ಟು ಟಿವಿಸಿ ಡಿವೈಡೆಡ್ ಬೈ ಕ್ಯೂ ಅಂತಂದ್ರೆ, ಒಂದು ನೋಡಿ, ಫಸ್ಟ್ ಇದರಲ್ಲಿ ಎರಡನೇ ಎಕ್ಸಾಂಪಲ್ ಕೊಡು. ಎರಡನೇ ಒಂದು ಕ್ವಾಂಟಿಟಿ ಹೇಳ್ತಾ ಇದ್ದೀನಿ. ಈಗ ತಾನೇ ಒಂದೇದು ಹೇಳಿದ್ವಿ, ಈಗ ಎರಡನೇದು ಹೇಳ್ತಾ ಇದ್ದೀನಿ. ಟಿವಿಸಿ ಎಷ್ಟಿದೆ? 800 ಇದೆ. ಡಿವೈಡೆಡ್ ಬೈ ಈ ಟಿವಿಸಿ ಹಿಂದಡೆ ಅದರ ಕ್ವಾಂಟಿಟಿ ಎಷ್ಟಿದೆ? 2 ಇದೆ. ಹೌದಾ? 800ರಲ್ಲಿ
ಎರಡನ್ನು ಅಂದ್ರೆ ಎರಡು ಭಾಗಿಸಿದಾಗ ಎಷ್ಟು ಬರುತ್ತೆ? 400 ಬರುತ್ತೆ. ಎಷ್ಟು ಬರ್ತದೆ? 400 ಬರುತ್ತೆ. ABC ಎಷ್ಟಿದೆ? 800 ಎರಡು ಭಾಗ ಮಾಡಿದ್ರೆ ಎಷ್ಟು ಬರ್ತದೆ? 400 ಬರುತ್ತೆ. ಹೌದಾ? ಇಲ್ಲ ನೋಡಿ, ಈ TVC 800 ಇದೆ, ಇದರಲ್ಲಿ ಎರಡು ಭಾಗ ಮಾಡಿ ಇಲ್ಲಿ 400 ಬರುತ್ತೆ. ಇದರಲ್ಲಿ ಇನ್ನೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಲಾಸ್ಟ್ ನಾಲ್ಕನೇದು TVC ಎಷ್ಟಿದೆ? 1300 ಇದೆ. 1300 4 ಭಾಗ ಮಾಡಿದ್ರೆ 325 ಬರುತ್ತೆ. ಈಗ ಲಾಸ್ಟ್ SAC ಶಾರ್ಟ್ ಮಾರ್ಜಿನಲ್ ಕಾಸ್ಟ್ ಅಂತ ಕರೀತೇವೆ. ಇದು ಅಲ್ಪಾವಧಿ ಇದರಲ್ಲಿ ಬರ್ತಕ್ಕಂಥ. ಇಲ್ಲಿ ನೋಡಿ, SAC ಕಂಡುಹಿಡಿಬೇಕಂತಂದ್ರೆ ನಾವು ಇಲ್ಲಿ ಕೂಡ SAC equal to TC divided by Q. SAC ಇದು ಕಂಡುಹಿಡಿಬೇಕಾಗಿದೆ ನಮ್ಗೆ. ಹೌದಾ? ಇದರಲ್ಲಿ ನೋಡಿ, TC ನಾನು ಮತ್ತೆ ಎರಡನೇ ಹೇಳ್ತಾ ಇದ್ದೀನಿ. TC ಎಷ್ಟಿದೆ? 900 ಇದೆ. ಅದರ ಕ್ವಾಂಟಿಟಿ ಎಷ್ಟಿದೆ? 200 ಇದೆ. ಈ 900 ಎರಡು ಭಾಗವನ್ನು ಮಾಡಿದ್ರೆ 450 ಬರುತ್ತೆ. ಇದನ್ನು ನಾವು SAC ಅಂತ ಕರೀತೇವೆ. ಇದು ಈ ರೀತಿ ನಾ ಹೇಳ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ನಿಮ್ಗೆ ಈ ಒಂದು 5 ಅಂಕದ ಪ್ರಶ್ನೆ ಅರ್ಥ ಆಗಿದ್ದಾದ್ರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.